ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೂಮಲೆ. ವೇದನಾದ ಪ್ರತಿಷ್ಠಾನದಿಂದ ಕುಡುಪಲಿ ರಂಗಮಂದಿರದಲ್ಲಿ ರಂಗಗೀತ ಗಾಯನ. ಸದಾಭಿರುಚಿಯ ಸಂಸ್ಥೆಗಳಿಗೆ ಪ್ರೋತ್ಸಾಹ ಕೊಡಿ ಎಂದ ರಂಗಕರ್ಮಿ ಪ್ರಸನ್ನ. ಕರೂರು ಮಾಸ್ತಿಯಮ್ಮಗೆ ಅಮಾವಾಸ್ಯೆ ವಿಶೇಷ ಪೂಜೆ, ಜಾನಪದ ಸಂಭ್ರಮ. ಹಿರಿಯ ಜಾನಪದ ಕಲಾವಿದರಿಗೆ ಸನ್ಮಾನ. ನಿಜವಾದ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಮರೆತ ಭಯಾನಕ ಪರಿಸರದಲ್ಲಿ ನಾವುಗಳಿದ್ದೇವೆ. ಇಂತಹ ವೇಳೆ ಸದಾಭಿರುಚಿ ರೂಪಿಸುವ ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡದಿದ್ದರೆ ಮುಂದೆ ಊಹಿಸುವುದಕ್ಕೂ ಸಾಧ್ಯವಿಲ್ಲದಷ್ಟು ಅಪಾಯವಿದೆ ಎಂದು ರಂಗಕರ್ಮಿ ಚರಕ ಪ್ರಸನ್ನ ಹೆಗ್ಗೋಡು ಅವರು ಹೇಳಿದರು. ವೇದನಾದ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ಇಲ್ಲಿನ ಕುಡುಪಲಿ ಸದಾನಂದ ಸಭಾಭವನದಲ್ಲಿ ಏರ್ಪಡಿಸಿದ್ದ ರಂಗಗೀತ ಗಾಯನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಇಂದಿನ ಯುವ ಪೀಳಿಗೆ ನಿಜವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಮೊಬೈಲ್ನಲ್ಲಿ ನೋಡುವ ಕಾರ್ಯಕ್ರಮವನ್ನು ನಿಜ ಎಂದು ನಂಬುವಂತೆ ಮಾಡಿದ್ದೇವೆ. ಇದರ ಪರಿಣಾಮ ಸಾಮುದಾಯಿಕ ಪ್ರಜ್ಞೆ, ಕಲಾ ಪ್ರಜ್ಞೆ, ಸಾಂಸ್ಕೃತಿಕ ಪ್ರಜ್ಞೆ ಬೆಳೆಯದ ಸಮಾಜ ನಿರ್ಮಾಣವಾಗುತ್ತಿದೆ ಎಂದು ಹೇಳಿದರು. ದೇವರನ್ನು ಹೊರಹಾಕಿ ದೇವಸ್ಥಾನವನ್ನು, ಕಾಯಕವನ್ನು ಹೊರಹಾಕಿ ಬಸವಣ್ಣನ ಮೂರ್ತಿಯನ್ನು ನಿರ್ಮಿಸಿಕೊಂಡಿರುವ ನಾವು ಶ್ರಮವಿಲ್ಲದೆ ಎಲ್ಲವೂ ಸಿಗುವತ್ತ ಮಾತ್ರ ಲಕ್ಷ್ಯ ಇಟ್ಟಿದ್ದೇವೆ. ಹಾಗಾಗಿ ನಮಗೆ ನಿಜವಾಗಿರುವ ಎಲ್ಲ ಸಂಗತಿಗಳು ತಿಳಿಯುತ್ತಿಲ್ಲ ಎಂದ ಅವರು, ಇಂತಹ ಸಂದರ್ಭದಲ್ಲಿಯೂ ನಿಜವಾದ ಸಂಗೀತವನ್ನು ಉಳಿಸಿ ಬೆಳೆಸುವ ಕಾಯಕದಲ್ಲಿ ತೊಡಗಿರುವ ವೇದನಾದಂತಹ ಸಂಸ್ಥೆಗೆ ಕಾರ್ಯಕರ್ತರ ರೀತಿ ನಾವುಗಳೆಲ್ಲ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು. ವೇದನಾದ ಸಂಸ್ಥೆಯ ವತಿಯಿಂದ ಈ ಸಂದರ್ಭದಲ್ಲಿ ಪ್ರಸನ್ನ ಹೆಗ್ಗೋಡು ಅವರನ್ನು ಸನ್ಮಾನಿಸಲಾಯಿತು. ವೇದನಾದ ಪ್ರತಿಷ್ಠಾನದ ಕಾರ್ಯದರ್ಶಿ ನರಸಿಂಹಮೂರ್ತಿ ಶರ್ಮಾ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಸಂಗೀತ ವಿದ್ವಾಂಸ ಪಂಡಿತ್ ಮೋಹನ್ ಹೆಗಡೆ ಹುಣಸೇಕಪ್ಪ, ವಿದೂಷಿ ವಸುತಾ ಶರ್ಮಾ, ದೀಪಕ್ ಸಾಗರ್ ಮತ್ತಿತರರು ಇದ್ದರು. ನಂತರ ಶಿಬಿರದ ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆಯ ಕಲಾವಿದರಿಂದ ಗಾಯನ ನಡೆಯಿತು. ಒಂದು ಭಯಾನಕವಾದ ಸಾಂಸ್ಕೃತಿಕ ಪರಿಸರದಲ್ಲಿ ಇವತ್ತು ನೀವೆಲ್ಲರೂ ಭಾಗವಹಿಸಿರುವ ಈ ಕಾರ್ಯಕ್ರಮ ಬಹಳ ಮಹತ್ವದ ಕಾರ್ಯಕ್ರಮ. ದಯಮಾಡಿ ಕಾರ್ಯಕರ್ತರ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಅದಕ್ಕೆ ಬೆಂಬಲ ನೀಡಿ ಅದರಲ್ಲಿ ಎಲ್ಲ ಜನಾಂಗಗಳು, ಎಲ್ಲ ಜಾತಿಯವರು, ಎಲ್ಲ ಮಕ್ಕಳು ಅದರಲ್ಲಿ ಭಾಗವಹಿಸುವಾಗ ಮಾಡಿ ಅಂತ ಹೇಳಿ ತುಂಬ ಸಂತೋಷದಿಂದ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸಾಗರ ತಾಲೂಕಿನ ಕರೂರು ಗ್ರಾಮದ ಶಕ್ತಿ ದೇವತೆ ಶ್ರೀ ಮಾಸ್ತಿಯಮ್ಮಗೆ ಅಮಾವಾಸ್ಯೆ ವಿಶೇಷ ಪೂಜೆ ನಡೆಯಿತು. ಕಾರ್ಯಕ್ರಮದ ಪ್ರಯುಕ್ತ ಜನಪದ ಸಂಭ್ರಮ ಹಾಗೂ ಹಿರಿಯ ಜಾನಪದ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಸಾಗರ ಘಟಕದ ಕಲಿಯೋಣ ಜಾನಪದ ಕಲಾವಿದರು ಜಾನಪದ ಗೀತ ಗಾಯನ ನಡೆಸಿಕೊಟ್ಟರು. ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ ಸಿರುವಂತೆ ಉದ್ಘಾಟಿಸಿದರು. ಕರೂರು ಮಾಸ್ತಿಯಮ್ಮ ಟ್ರಸ್ಟ್ ಅಧ್ಯಕ್ಷ ಜಿಟಿ ಸತ್ಯನಾರಾಯಣ ಅಧ್ಯಕ್ಷತೆ ವಹಿಸಿದ್ದರು. ಸಾಗರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್ ಗಂಟೆ, ಯುವ ಮುಖಂಡರಾದ ಧನ್ಯಕುಮಾರ್, ರಘುನಾಥ್ ಶುಂಠಿ, ಪಾರ್ವತಮ್ಮ ಇದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಜಾನಪದ ಕಲಾವಿದರಾದ ನಾರಾಯಣಪ್ಪ ಕುಗ್ವೆ, ರಾಜು ಜನ್ನೆಹಕ್ಲು, ಪ್ರಭಾ ವೆಂಕಟೇಶ್ ಹಾಗೂ ರಂಗ ನಿರ್ದೇಶಕ ಸರ್ಜಿ ಆರ್ ನಾಯಕ್ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪರಮೇಶ್ವರ್ ಕರೂರು ನಿರೂಪಿಸಿದರು. ನಂತರ ಪೂರ್ಣಿಮಾ ಕರೂರು ಮತ್ತು ತಂಡ, ಸತ್ಯನಾರಾಯಣ ಜಿಟಿ ಮತ್ತು ತಂಡ ಹಾಗೂ ಸಾಗರದ ಕಲ್ಯೋಣ ಜಾನಪದ ತಂಡದವರು ಜಾನಪದ ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ನೆಲದಲ್ಲಿ ವಿಶೇಷವಾದಂತಹ ಜಾನಪದ ಕಲಾವಿದರು ಇರೋದು ಗೊತ್ತಿದೆ. ಯಾಕೆಂದ್ರೆ ನಮಗೆ ಇನ್ನು ನಮ್ಮೂರ ಜಾತ್ರೆಗೆ ಹೋಗಿ ಬಾರಾಜಣ್ಣ ಅನ್ನೋ ಒಂದು ಪದವನ್ನ, ಒಂದು ಹಾಡು, ಜಾನಪದ ಗೀತೆಯನ್ನ ಬಹುಶಃ ಇಲ್ಲೆಯ ಕಲಾವಿದರೇನು ಹಾಡ್ತಾ ಇದ್ರು ಅದನ್ನು ಮೀರಿಸ್ಲಿಕ್ಕೆ ಯಾರಿಂದನೂ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಗೊತ್ತಿದೆ. ಯಾಕೆಂದ್ರೆ ನಾವೇ ಜಿಲ್ಲಾ ಮಟ್ಟದ ಜಾನಪದ ಗೀತೆಗಳ ಸ್ಪರ್ಧೆಯನ್ನು ನಡೆಸಿದಾಗ ಅವರೇ ಬಹುಮಾನವನ್ನು ಗೆದ್ಕೊಂಡು ಬರ್ತಾ ಇದ್ರು.
ಜೊತೆಯಲ್ಲಿ ಅಂಟಿಗೆ ಪಂಟಿಗೆ ತಂಡ ಇಲ್ಲೇ ಅದನ್ನು ಕರೆಸಿ ನಾವು ನಮ್ಮ ಪೇಟೆ ಭಾಗದಲ್ಲಿ ಹಾಡಿಸ್ತಾ ಇದ್ವಿ. ಆ ಒಂದು ಸ್ನೇಹಿತನ ನೆನಪು ಮಾಡ್ಕೊಂಡ್ಲೇಬೇಕು. ಲೋಹಿತ ಅಲ್ವಾನು, ಲೋಹಿತ ಅದ್ಭುತವಾದಂಥ ಕಲಾವಿದ, ಅವ್ರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕಂಠ ಸಿರಿ ಉಳ್ಳಂಥ ಕಲಾವಿದ, ಅವನ್ನ ನಾವು ಕಳ್ಕೊಂಡಿದ್ದೀವಿ. ಆದರೆ ಅವರಿಗೆ ಅಂತಹ ಕಲಾವಿದರಿಗೆ ನಾವು ಹೇಗೆ ನೆನಪು ಮಾಡ್ಕೊಬೇಕು ಅಂದರೆ ಬರೀ ಅಯ್ಯೋ ಪಾಪ ಅಂತ ಹೇಳಲ್ಲ. ಅಂತಹ ಕಲಾವಿದರು ಕಲಾ ತಂಡವನ್ನು ಕಟ್ಟಿ ಹಾಡೋದ್ರ ಮೂಲಕ, ಕಲೆಯನ್ನು ಬೆಳೆಸೋದ್ರ ಮೂಲಕ ಅಂತಹ ಎಲ್ಲ ಕಲಾವಿದರಿಗೆ ಗೌರವವನ್ನು ಸೂಚಿಸಬೇಕು ಅಂತ ಹೇಳ್ತಾ, ಅಂತಹ ಇಲ್ಲೂ ಕೂಡ ನಮ್ಮ ಪೂರ್ಣಿಮಾ ಕರೂರು ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಅದರ ನಡುವೆ ನಮಗೊಂದು ಸಣ್ಣ ಅವಕಾಶ, ನಾವು ಒಂದು ಕಳೆದ 2-3 ವರ್ಷದಿಂದ ಕಲಿಯೋಣ ಜಾನಪದ ಅನ್ನುವಂಥ ಕಾನ್ಸೆಪ್ಟ್ ನಡಿಯಲ್ಲಿ, ಯಾಕೆಂದರೆ ಭರತನಾಟ್ಯ, ಶಾಸ್ತ್ರೀಯ ಎಲ್ಲದಕ್ಕೂ ಕೂಡ ತರಗತಿಗಳಿದ್ದಾವೆ. ಆದರೆ ಈ ಜನಪದವನ್ನು ಕಲಿಸುವ ತರಗತಿಗಳು ಎಲ್ಲೂ ಇಲ್ಲ. ಆ ನಿಟ್ಟಿನಲ್ಲಿ ಡಿಸೋಜಾ ಅವರಿಂದ ಉದ್ಘಾಟನೆಗೊಂಡು ಈ ಕಲಿಯೋಣ ಜಾನಪದ ಎಂಬ ಒಂದು ಕಾರ್ಯವನ್ನು ನಾವು ಪ್ರತಿ ವಾರ ಭಾನುವಾರ ದಿನ 1-2 ಗಂಟೆಗಳ ಕಾಲ ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಕುಗ್ವೆ, ಜನ್ನೆಕ್ಳು ಈ ಮೂಲ ಕಲಾವಿದರನ್ನ ಕರೆಸಿ, ಆಗಾಗ ಹೊರಗಿನ ಕಲಾವಿದರನ್ನು ಕೂಡ ಕರೆಸಿ ಹಾಡುಗಳನ್ನು ಹೇಳ್ಕೊಡ್ತಾ ಇದ್ವಿ. ಅಲ್ಲಿ ಕಲಿತಂತಹ ಹಾಡುಗಳನ್ನು ಇಂದು ಕನಿಷ್ಠ 2-3 ಗಂಟೆಗಳ ಕಾಲ ಒಂದು ಕಾರ್ಯಕ್ರಮ ಕೊಡುವ ಮಟ್ಟಕ್ಕೆ ಸಾಧಾರಣ ನಮ್ಮ ಕಲಾವಿದೆಯರು ಬೆಳೆದಿದ್ದಾರೆ. ಹೀಗೆ ಈ ಶಕ್ತಿಯನ್ನು ಎಲ್ಲ ದೇವರುಗಳು ನಮ್ಗೆ ಕರುಣಿಸಲಿ ಅಂತ ಹೇಳ್ತಾ, ಗಣ ಯಾವುದು ಮೇಲೊಂಜಂಗಮ ಕೋಟಿ ಮೇಲಲ್ಲೋ, ತೆಂಕಣ ಬಡಗಣ ಯಾವುದು ಮೇಲೊಂಜಂಗಮ ಕೋಟಿ ಮೇಲಲ್ಲೋ, ತೆಂಕಣ ಬಡಗಣ ಯಾವುದು ಮೇಲೊಂಜಂಗಮ ಕೋಟಿ ಮೇಲಲ್ಲೋ, ತೆಂಕಣ ಬಡಗಣ ಯಾವುದು ಮೇಲೊಂಜಂಗಮ ಕೋಟಿ